ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. OECD raises India's GDP forecast to 6.3%. ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಒಂದು ದೊಡ್ಡ ಆರ್ಗನೈಸೇಷನ್ ಇದೆ. ಎಷ್ಟೋ ಕಂಟ್ರೀಸ್ ಇದರದ್ದು ಮೆಂಬರು. ಅವರು ಇಂಡಿಯಾ GDP ಫೋರ್ಕಾಸ್ಟು ಫೈನಾನ್ಷಿಯಲ್ ಇಯರ್ 2023-24ಗೆ 6.3% ಇರುತ್ತೆ ಅಂತ ಹೇಳಿದರೆ, ಫ್ರಮ್ 6% ಮುಂಚೆ ಹೇಳ್ತಿದ್ರು. ಫೈನಾನ್ಷಿಯಲ್ ಇಯರ್ 2024-25 ಇಂಡಿಯಾ GDP ಗ್ರೋತು 6% ಇರುತ್ತೆ. ಇಂಡಿಯಾದ ಇನ್ಫ್ಲೇಷನ್ನು ಅವರ ಪ್ರಕಾರ 5.3% ಇರುತ್ತೆ ಈ ವರ್ಷ, ಹಾಗೂ ಅರ್ಲಿಯರ್ ಎಸ್ಟಿಮೇಟ್ ಮಾಡಿದ್ದು ಬರೀ 4.8%. ಗ್ಲೋಬಲ್ ಎಕಾನಮಿ ಈ ವರ್ಷ 3% ಜಾಸ್ತಿ ಆಗುತ್ತೆ, ಹಾಗೂ ನೆಕ್ಸ್ಟ್ ಇಯರ್ 2.7% ಜಾಸ್ತಿ ಆಗುತ್ತೆ ಅಂತ ಅವರ ಪ್ರಿಡಿಕ್ಷನ್. ನ್ಯೂಸ್ ನಂಬರ್ 2. ಫೆಡ್ ಟು ಅನೌನ್ಸ್ ರೇಟ್ ಡಿಸಿಷನ್ ಟುಡೇ. US ಫೆಡರಲ್ ರಿಸರ್ವ್ ಇವತ್ತು ಸಾಯಂಕಾಲ ಅಥವಾ ರಾತ್ರಿ ಇಂಡಿಯನ್ ಟೈಮಲ್ಲಿ ಅವರು ಇಂಟ್ರೆಸ್ಟ್ ರೇಟ್ ಬಗ್ಗೆ ಏನು ಡಿಸಿಷನ್ ತೊಗೊಳ್ತಾರೆ ಅಂತ ಅವರು ಅನೌನ್ಸ್ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾರೆ ಅಥವಾ ಅನ್ಚೇಂಜ್ಡ್ ಅಥವಾ ಏನು ಚೇಂಜ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡ್ತಾರೆ ಅಂತ. ಎಕಾನಮಿಸ್ಟ್ ಪ್ರಕಾರ ಅವ್ರ ಎಕ್ಸ್ಪೆಕ್ಟೇಷನ್ ಏನಂದರೆ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸನ್ನು ಚೇಂಜೇ ಮಾಡೋದಿಲ್ಲ ಈ ಸತಿ ಅಂತ. ಇನ್ಫ್ಲೇಷನ್ ಲಾಸ್ಟ್ ಫ್ಯೂ ಮಂತ್ಸಿಂದ ಸ್ವಲ್ಪ ಕಮ್ಮಿ ಆಗಿದೆ US ಅಲ್ಲಿ. ಸೊ ಫೆಡರಲ್ ರಿಸರ್ವ್ ಮೇ ಬಿ ಈ ಪರ್ಟಿಕ್ಯುಲರ್ ಟೈಮು ರೇಟ್ ಹೈಕ್ ಮಾಡದೇ ಇರ್ಬೋದು. ಆದರೆ ಅವ್ರು ಏನು ಕಮೆಂಟ್ರಿ ಕೊಡ್ತಾರೆ ಫೆಡರಲ್ ರಿಸರ್ವ್ ಗವರ್ನರು, ಅದು ನೋಡಬೇಕಾಗತ್ತೆ. ಯಾಕಂದರೆ ಅವ್ರು ಹಿಂಟ್ ಕೊಡ್ತಾರೆ ಕೆಲವು ಸತಿ, ನಾವು ಈ ತಿಂಗಳು ರೇಟ್ ಹೈಕ್ ಮಾಡ್ತಾ ಇಲ್ಲ, ಆದರೆ ನೆಕ್ಸ್ಟ್ ತಿಂಗಳು ಮಾಡ್ಬೋದು, ಈ ಥರ ಎಲ್ಲ ಹೇಳುವಾಗ ಆವಾಗ ಮಾರ್ಕೆಟ್ಸಿಗೆ ಒಂದು ಐಡಿಯಾ ಸಿಗುತ್ತೆ. ನ್ಯೂಸ್ ನಂಬರ್ 3. ನಿಫ್ಟಿ ಕ್ಲೋಸಸ್ ನಿಯರ್ 19,900 ಮಾರ್ಕ್ ಟುಡೇ. ಇವತ್ತು ಒಂದು ದೊಡ್ಡ ಫಾಲು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ, ಯಾಕಂದರೆ ವೀಕ್ ಗ್ಲೋಬಲ್ ಕ್ಯೂಸ್ ಇತ್ತು ನಿನ್ನೆ US ಅಲ್ಲಿ ಹಾಗೂ ಏಷ್ಯನ್ ಮಾರ್ಕೆಟ್ಸಿಂದ. ಹಾಗೂ ನಿಫ್ಟಿ ಓಪನಿಂಗಲ್ಲೇ 20,000 ಮಾರ್ಕಿಂದ ಕೆಳಗಿತ್ತು, ಹಾಗೂ ಮೋಸ್ಟ್ ಆಫ್ ದ ಡೇ ಇವತ್ತು 20,000 ಕೆಳಗೆ ಟ್ರೇಡ್ ಆಯಿತು. ಆಲ್ಮೋಸ್ಟ್ ಲೋಯೆಸ್ಟ್ ಪಾಯಿಂಟ್ ಆಫ್ ದ ಡೇಗೆ ಕ್ಲೋಸ್ ಆಗಿದೆ. ಇವತ್ತು ಸ್ಟಾಕ್ ಮಾರ್ಕೆಟ್ಸ್ ಯಾಕೆ ಬಿತ್ತು ಹಾಗೂ ಇನ್ನೂ ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸು ಇವತ್ತಿನ ಸಾಯಂಕಾಲದ ವಿಡಿಯೋಲಿ ಬರುತ್ತೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಆಕಾಶ ಏರ್ಲೈನ್ಸು ಅವರ ಫ್ಲೈಟ್ಸನ್ನು ರೆಡ್ಯೂಸ್ ಮಾಡಿದ್ದಾರೆ, ಯಾಕಂದರೆ ಎಷ್ಟೋ ಪೈಲಟ್ಸು ಸಡನ್ ಆಗಿ ಕ್ವಿಟ್ ಮಾಡಿ ಕಂಪ್ನಿಯನ್ನು ಬಿಟ್ಟಿದ್ದಾರೆ. ಪೈಲಟ್ಸು ಆ್ಯಕ್ಚುಲಿ ನೋಟಿಸ್ ಪೀರಿಯಡ್ ಅಂತ ಏನಿರ್ತದೆ ಅದನ್ನು ಅವರು ಮುಗಿಸಿಲ್ಲ, ಹಾಗೇ ಡೈರೆಕ್ಟಾಗಿ ಕೆಲಸ ಬಿಟ್ಟಿದ್ದಾರೆ. ಇದರಿಂದನೇ ಸೆಪ್ಟೆಂಬರ್ ತಿಂಗಳಲ್ಲಿ ಅಪ್ರಾಕ್ಸಿಮೇಟ್ಲಿ 600-700 ಫ್ಲೈಟ್ಸು ಆಕಾಶ ಏರ್ಲೈನ್ಸ್ ಅವರು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನೆಟ್ ಫೈನಾನ್ಷಿಯಲ್ ಸೇವಿಂಗ್ಸ್ ಆಫ್ ಇಂಡಿಯನ್ ಹೌಸ್ ಹೋಲ್ಡ್ಸು ಒನ್ ಆಫ್ ದ ಲೋಯೆಸ್ಟ್ ಲೆವೆಲ್ಸ್ ಇದೆ ಎಷ್ಟೋ ವರ್ಷದಲ್ಲಿ. ಈಗ ಸದ್ಯಕ್ಕೆ 5.1% ಆಫ್ GDP ಇದೆ 2022-23 ಅಲ್ಲಿ, ಹಾಗೂ ಅದರ ಮುಂಚೆದ ವರ್ಷ 2021-22 ಅಲ್ಲಿ 7.2% ಇತ್ತು. ಫೈನಾನ್ಷಿಯಲ್ ಲಯಬಿಲಿಟೀಸ್ ಅಥವಾ ಸಾಲಗಳು 5.8% ಆಫ್ GDP ಆಗಿದೆ 2022-23 ಅಲ್ಲಿ. ಅದರ ಮುಂಚೆ 2021-22 ಅಲ್ಲಿ 3.8% ಇತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 232 ಪಾಯಿಂಟ್ ಡೌನು 19,901 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 796 ಪಾಯಿಂಟ್ಸ್ ಡೌನು 66,801 ಕ್ಲೋಸ್ ಆಗಿದೆ. ನೀವು ನೋಡ್ಬೋದು ಓಪನಿಂಗ್ಗೆ ಬಿಲೋ 20,000 ಹಾಗೂ ಲೋಯೆಸ್ಟು 19,879 ಹೋಗಿತ್ತು, ಆ್ಯಂಡ್ ಕ್ಲೋಸಿಂಗು ಅದರ ಹತ್ರನೇ ಆಗಿದೆ. ಸೊ ತುಂಬ ವೀಕ್ ಮಾರ್ಕೆಟ್ಸ್ ಇವತ್ತು, ಬಟ್ ನಾಳೆ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ. ಪಾಯಿಂಟ್ ನಂಬರ್ 2. ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಪವರ್ ಗ್ರಿಡ್ ಕಾರ್ಪೊರೇಷನ್ 2.27% ಅಪ್ಪು, ಕೋಲ್ ಇಂಡಿಯಾ 1.08% ಅಪ್ಪು, ONGC 0.78% ಅಪ್ಪು. ಟಾಪ್ ಲೂಸರ್ಸು HDFC ಬ್ಯಾಂಕ್ 4.01% ಡೌನು, JSW ಸ್ಟೀಲ್ 2.73% ಡೌನು, ರಿಲಯನ್ಸ್ ಇಂಡಸ್ಟ್ರೀಸ್ 2.23% ಡೌನು. ಪಾಯಿಂಟ್ ನಂಬರ್ 3. ಟುಡೇ ಸ್ಟಾಕ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು HDFC AMC 1.34% ಅಪ್ಪು, ಬರ್ಜರ್ ಪೇಂಟ್ಸ್ 0.77% ಅಪ್ಪು, ಚೋಳಾ ಇನ್ವೆಸ್ಟ್ಮೆಂಟ್ 0.46% ಅಪ್. ಟಾಪ್ ಲೂಸರ್ಸ್ PI ಇಂಡಸ್ಟ್ರೀಸ್ 2.47% ಡೌನು, ICICI ಪ್ರೊಡೆನ್ಷಿಯಲ್ 2.39% ಡೌನು, ನೈಕಾ 2.35% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 660 ಸ್ಟಾಕು ಕಮ್ಮಿ ಆಗಿದೆ 1,375. ಸೊ 37% ಅಪ್ಪು, 68% ಡೌನ್. ಪಾಯಿಂಟ್ ನಂಬರ್ 5. ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಮೊನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,237 crores ನೆಟ್ ಸೇಲ್ಸ್ ಮಾಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 553 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,022 per ಗ್ರಾಮು, ಸಿಲ್ವರ್ 74.25 per ಗ್ರಾಮ್. ಪಾಯಿಂಟ್ ನಂಬರ್ 7. ಟುಡೇಸ್ ರುಪಿ ವ್ಯಾಲ್ಯೂ. $1 83.08 rupees, €1 88.88 rupees. Point number 8. Stocks near 52-week high.
ಕೋಲ್ ಇಂಡಿಯಾ 52 ವೀಕ್ ಹೈ 288, ಕ್ಲೋಸಿಂಗು 284. ಆಕ್ಸಿಸ್ ಬ್ಯಾಂಕ್ 1048, 52 ವೀಕ್ ಹೈ, ಕ್ಲೋಸಿಂಗ್ ಪ್ರೈಸ್ 1027. ಟಿ ವಿ ಎಸ್ ಮೋಟರ್ಸ್ 1533, 52 ವೀಕ್ ಹೈ, ಕ್ಲೋಸಿಂಗು 1512. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52 ವೀಕ್ ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.62% ಡೌನು, ಜಪಾನ್ 0.66% ಡೌನು, ಜರ್ಮನಿ 0.6% ಅಪ್, ಫ್ರಾನ್ಸ್ 0.37% ಅಪ್, UK 0.73% ಅಪ್, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.23% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.